ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೈ, ನಾನು ಕೇಳ್ಪಟ್ಟಿದ್ ನಿಜಾನಾ? ಏನು ಮಾಮ್? ಗೌತಮ್ ಈ ಮನೆಗೆ ಬಂದಿದ್ನಾ? ಬಂದಿದ್ದ. ಯಾಕೆ ಬಂದಿದ್ದ? ಏನ್ ಕೆಲ್ಸದ ಮೇಲೆ ಬಂದಿದ್ದ? ಅಂತ ಕೆಲಸ ಏನೂ ಇರಲಿಲ್ಲ. ನನಗೂ ಅವನ್ನ ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಮಾಮ್. ಅಂಡ್ ಆಲ್ ಆಫ್ ಸಡನ್ ಅವನೇ ಕಾಲ್ ಮಾಡಿ ಬರ್ತೀನಿ ಜೈ, ಮಾತಾಡಬೇಕು ಅಂತ. ಸರಿ ಬಾಪ್ಪ. ಏನ್ ಮಾತಾಡ್ದ? ಎಲ್ಲಿದ್ದಾನಂತೆ? ಏನ್ ಮಾಡ್ತಿದ್ದಾನಂತೆ? ಅದೆಲ್ಲ ತಿಳ್ಕೊಂಡು ನಾನು ಏನು ಮಾಡಲಿ ಮಾಮ್? ನಾನು ಯಾಕೆ ವಿಚಾರಿಸ್ಲಿ? ಮಾಮ್ ನೋಡು ಮಾಮ್, ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾನೆ. ಜೈ ಬ್ರೋ, ನಿಂಗೆ ಸ್ವಲ್ಪನೂ ಸೆಂಟಿಮೆಂಟ್ಸ್ ಅನ್ನೋದೇ ಇಲ್ವಾ? ಮನುಷ್ಯತ್ವ ಅನ್ನೋದು ಇಲ್ವಾ ನಿಂಗೆ? ಬಿಗ್ ಬ್ರೋ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಫಸ್ಟ್ ಟೈಮ್ ಅವ್ನು ಮನೆಗೆ ಬಂದಿದ್ದಾನೆ. ಅವ್ನು ಹೇಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ, ಆರೋಗ್ಯವಾಗಿದ್ದಾನೆ, ಏನಾದರೂ ವಿಚಾರಿಸಿದ್ಯಾ? ನಾವು ತಿಂತಾ ಇರೋದು, ಅನುಭವಿಸ್ತಾ ಇರೋದು ಎಲ್ಲ ಅವ್ನು ಮಾಡಿಟ್ಟಿರೋದು. ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಮರಿಬೇಡ. ಅವ್ನು ಸಂಪಾದನೆ ಮಾಡಿರೋದ? ಅವನೇನು ಹೊಸದಾಗಿ ನಿಂತ್ಕೊಂಡು ಸಂಪಾದನೆ ಮಾಡಿಲ್ಲಪ್ಪ. ನಮ್ಮಪ್ಪ ಮಾಡಿಟ್ಟೋಗಿರೋದನ್ನ ಬೆಳೆಸಿದಾನ ಅಷ್ಟೇನೆ. ಅಂಡ್ ಮೋರ್ ಓವರ್, ಈ ಕಂಪ್ನಿಗೋಸ್ಕರ, ಮನೆಗೋಸ್ಕರ ನಾನು ದುಡ್ದಿದ್ದೀನಿ. ಇದರಲ್ಲಿ ನಮ್ಮ ಅಪ್ಪಂಗೂ ಪಾಲಿದೆ, ಅವನಿಗೂ ಪಾಲಿದೆ, ನನಗೂ ಪಾಲಿದೆ. ಸುಮ್ಮನೆ ಹೊಗಳಬೇಕು ಅಂತ ಏನೋ ಬೈಕ್ ಬಂದಂಗೆಲ್ಲ ಹೊಗಳೋದಲ್ಲ. ನಾನೇನು ಸುಮ್ಮನೆ ಹೊಗಳ್ತಾ ಇಲ್ಲ. ಬಿಗ್ ಬ್ರೋ ಹೊಗಳುವಂಥ ಕೆಲಸ ತುಂಬ ಮಾಡಿದ್ದಾನೆ. ಹೌದು, ಯಾವಾಗಲೂ ಬಿಗ್ ಬ್ರೋ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತೀಯಲ್ಲ, ನೀನೇನು ಮಾಡ್ತೀಯ ಜೈ ಬ್ರೋ? ನಿನ್ನ ಅಚೀವ್ಮೆಂಟ್ ಏನು? ನಿಂದು ಅಂತ ಸ್ವಂತ ಏನು ಗಳಿಸಿದ್ಯಾ ನೀನು? ನಥಿಂಗ್. ಬಿಗ್ ಝೀರೋ. ಹಾ, ಮಾತೊಂದು ತುಂಬ ಚೆನ್ನಾಗಿ ಆಡ್ತೀಯ, ಏನೋ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿರೋರ ಥರ. ಯಾವಾಗಲೂ ನಿನ್ನ ಹತ್ರ ಈ ಆರ್ಗ್ಯುಮೆಂಟ್ ಮಾಡ್ತೀನಲ್ಲ, ನನ್ನ ತಲೆ ಸರಿ ಇಲ್ಲ. ನೀನು ಯಾವತ್ತೂ ಚೇಂಜ್ ಆಗೋದಿಲ್ಲ ಜೈ ಬ್ರೋ. ನಿನ್ನ ಕತೆ ಇಷ್ಟೇ. ಕಮ್. ನೋಡ್ತೀಯ ಮಾಮ್, ನಿನ್ ಕಿರಿ ಮಗನ್ ಸ್ಪೀಡು ಚೂರೇ ಚೂರು ಓವರ್ ಆಗಿ ಆಡ್ತಾನೆ ಅನಿಸಲ್ವಾ? ಅವನ್ ಕತೆ ಬಿಡು, ನಿನ್ ಕತೆ ಹೇಳು. ಗೌತಮ್ ಇಲ್ಲಿಗೆ ಯಾಕೆ ಬಂದ? ಏನ್ ಮಾತಾಡ್ದ? ಅದೇ ಮಾಮ್, ನಾನು ಅವನ ಮಗನ ಎತ್ತಾಕೊಂಬಂದು ಹೆದರ್ಸಿದ್ನಲ್ಲ, ಅದಕ್ಕೆ ನನಗೆ ವಾರ್ನಿಂಗ್ ಕೊಡ್ಬೋದು ಅಂತ ಬಂದಿದ್ದೆ. ವಾರ್ನಿಂಗ್ ಕೊಟ್ಟ ತಕ್ಷಣ ನಾನು ಎದುರ್ಕೋತೀನಿ ಅಂತ ಅನ್ಕೊಂಡಿದ್ದಾನೆ. ತಪ್ಪು. ಅವನಿಗಿನ್ನೂ ಗೊತ್ತಿಲ್ಲ ನಾನು ಎಷ್ಟು ಬೆಳೆದಿದ್ದೀನಿ ಅಂತ. ಸಾಲದ್ದು ಅಂತ ಜೊತೆಗೆ ಮಗುನು ಬೇರೆ ಕರ್ಕೊಂಬಂದ್ಯ. ಮಗುನ ಕರ್ಕೊಂಡು ಬಂದಿದ್ನಾ? ಅಂದ್ರೆ ಗೌತಮ್ ಭೂಮಿಕಾ ಒಂದಾಗಿದಾರ? ಹೌದು ಮಾಮ್, ಅದನ್ನ ಕ್ಲಾರಿಫೈ ಮಾಡಕ್ಕೆ ಅಂತಾನೆ ಬಂದಿದ್ದವನು. ಅಂದ್ರೆ ಗೌತಮ್ ಭೂಮಿಕಾ ಒಂದಾಗಿದಾರ? ಹೌದು ಮಾಮ್, ಅದನ್ನ ಕ್ಲಾರಿಫೈ ಮಾಡಕ್ಕೆ ಅಂತಾನೆ ಬಂದಿದ್ದವನು. ಇನ್ನು ಮೇಲೆ ನಮ್ಮ ಫ್ಯಾಮಿಲಿ ತಂಟೆಗಾಗ್ಲಿ, ನನ್ನ ತಂಟೆಗಾಗ್ಲಿ ನೀನು ಬರ್ಕೂಡುದು, ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟೋಗಕ್ಕೆ ಬಂದಿದ್ದ. ನೋಡ್ತಾ ಇರು ಮಾವು, ಇನ್ನು ಮೇಲೆ ಅವನಿಗೆ ಹೇಗೆ ಕಾಟ ಕೊಡ್ತೀನಿ ಅಂತ. ಸಹಿಸ್ಕೊಳಕ್ಕಾಗಬಾರ್ದು ಆ ಲೆವೆಲ್ಗೆ. ಗೊತ್ತಾಗ್ಬೇಕು ಅವನಿಗೆ ನಾವು ಏನು ಅನ್ನೋದು. ಗೊತ್ತಾಗಿಸ್ತೀನಿ. ಜೈ, ನೀನ್ ಗೌತಮ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಅವನು ಸುಮ್ಮನೆ ಇದ್ದಾನೆ ಅನ್ನೋ ಮಾತ್ರಕ್ಕೆ ನೀನು ಅವನನ್ನ ಲೈಟಾಗಿ ತಗೋಬೇಡ. ಗೌತಮ್ ಇನ್ನೂ ಮನಸ್ಸು ಮಾಡಿಲ್ಲ ಅಷ್ಟೇ. ಅವನು ಆ ರೀತಿ ಇರೋದೇ ನಿನಗೊಳ್ಳೇದು. ಅಮೃತಧಾರೆ